ನಮಗ ಹೇಳುವಂತ ವಾದ್ಯ ಕೊಟ್ಟಾನ. ನಿಮ್ಮ ಜೀವನದಾಗ ನಿಮ್ಗೆ ಬೇಕಾದಂತ ಎಲ್ಲ ವಾದ್ಯಗಳನ್ನು ಕೊಟ್ಟ ಜಗತ್ತಿನ ಜಾತ್ರೆಯ ಸೊಬಗನ್ನ ಹೆಚ್ಚು ಮಾಡ್ರಿ ಅಂತ ತಿಳ್ಕೊಂಡು ನಿಮ್ಮನ್ನ ತಂದು ಬಿಟ್ಟಾನೆ ಹೊರತಾಗಿ ಇದನ್ನ ಕೆಡಿಸ್ ಹೋಗಂತ ತಿಳ್ಕೊಂಡು ಅವು ಎಲ್ಲಿ ಹೇಳೇ ಇಲ್ಲ. ಯಾರು ಚಲೋ ಹಾಡ್ತಾರ, ಯಾರು ಚಲೋ ಬಾರಿಸ್ತಾರ, ಯಾರು ಚಲೋ ಮಾತಾಡ್ತಾರ, ಇನ್ನೊಮ್ಮೆ ಅವ್ರನ್ನ ಕರೀತಾರ. ಇಲ್ಲ ಅಂದ್ರೆ ಅವ್ರನ್ನ ಕರೆಯಂಗಿಲ್ಲ. ಹಂಗ ಅವ ಕೊಟ್ಟ ಸೃಷ್ಟಿ ಒಳಗೆ ಅವ ಕೊಟ್ಟ ಪಾರ್ಟ್ ಅನ್ನ ನೀನು ಸರಿಯಾಗಿ ಆರ್ಟ್ ಮುಖಾಂತರವಾಗಿ ಬದುಕಲಿಲ್ಲ ಅಂತಂದ್ರೆ ನಿನ್ನ ಕರೆಯವ್ರು ಯಾರದಾರ ಇಲ್ಲಿ? ಯಾರು ಕರೀತಾರಪ್ಪ ನಿನ್ನ? ಹೌದು, ಮತ್ತೊಮ್ಮೆ ಇಲ್ಲ ಬಾ ನಿನ್ನ ಕೆಲಸ ಐತಂತ ಹೇಳೋರು ಯಾರು? ಅದಕ್ಕೆ ಅವ್ರು ಹೇಳ್ತಾರ, ಒಂದೊಂದು ಕ್ಷಣನ ಅವರು ಅಷ್ಟು ಚಂದ ಬದುಕ್ಯಾರ ಸೀರಿಯಸ್ ಆಗಿ. ನಾವ್ ಎಷ್ಟು ಟೈಮ್ ಪಾಸ್ ಮಾಡ್ಕೊಂಡು ಬದುಕಾಕತ್ತೀವಿ, ನಮ್ಮ ಜೀವನನ ಭಯಂಕರ ಟೈಮ್ ಪಾಸ್ ಮಾಡ್ಕೊಂಡು ಬದುಕಾಕತ್ತೀವಿ. ಎಷ್ಟು ಟೈಮ್ ಪಾಸ್ ಮಾಡ್ತಾರ ಅಂದ್ರೆ, ಒಬ್ಬವ ರೈಲ್ವೆ ಸ್ಟೇಷನ್ಯಾಗ ಹೋಗಿ ಹೊಳ ಬಳ ಗೇಟ್ ಹಾಕಿತ್ತ. ಗೇಟ್ ಹಾಕದ ಕೂಡಲೇ ನಾವು ಹೋಗವ, ಈ ಕಡೆಯಿಂದ ರೈಲ್ವೆ ಎಷ್ಟಕ್ಕೆ ಬರ್ತೈತ್ರಿ ಅಂದವ. ಈಗೇನು ಬರೋ ಟೈಮ್ ಆಗೈತಪ್ಪ, ಅದಕ್ಕೆ ಗೇಟ್ ಹಾಕಿನಿ ಅಂದ್ರೆ ಅವ್ರು ಅಲ್ಲಿ ಇರ್ದಾಕಂತವ್ರು. ಅದು ಬಂದ್ ಪಾಸ್ ಆದ್ಮೇಲೆ ಗೇಟ್ ತೆಗಿತ ಅಲ್ಲೇ ನಿಂತಾನ. ಮತ್ತೆ ಗೇಟ್ ಹಾಕಿದ್ಮೇಲೆ ಮತ್ತೆ ಬಂದಾನ. ಅಲ್ರಿ ಈ ಕಡೆಯಿಂದ ಹೋತಲ್ಲ, ಈ ಕಡೆಯಿಂದ ಯಾವಾಗ ಬರ್ತೈತಿ ಅಂದವ. ಮತ್ತೆ ಅದು ಈಗ ಸದ್ಯ ಬರೋದೈತಿ, ಈಗ ಅದಕ್ಕೆ ಸಂಬಂಧ ಗೇಟ್ ಹಾಕಿವಿ ಅಂದ್ರೆ ಅವ್ರು. ಇವ ಈ ಕಡೆದೂ ಕೇಳ್ಕೊಂಡಾನ, ಆ ಕಡೆದು ಕೇಳ್ಕೊಂಡಾನ. ಮತ್ ಮೂರನೇ ಗೇಟ್ ತೆಗೆದ್ಮೇಲೆ ಹೋಗ್ಬೇಕಿಲ್ಲ ಸುಮ್ನೆ, ಮತ್ ಯಾವಾರ ಬರುವುದವನ್ರಿ ಅಂದವ್. ಮತ್ ಅವ ಅಂದ, ಅಲ್ಲೋ ಎಲ್ಲ ಈ ಕಡೆದ್ರು ಬಂದ್ ಹೋತು, ಆ ಕಡೆದ್ರು ಬಂದ್ ಹೋತು, ನೀವ್ ಹೋಗೋದ್ರೆ ಎಲ್ಲಿ? ಇಲ್ರಿ ನಾ ಹಳಿ ದಾಟಿ ಆ ಕಡೆ ಹೋಗ್ಬೇಕಾಗಿದ್ರಿ ಅಂದ. ಎಲ್ಲಿಗೆ? ಹಳಿ ದಾಟಿ ಆ ಕಡೆ ಹೋಗಾಕ ಇಷ್ಟ ಕೊಂಡಾಡ್ಯಾಡ ನೋಡ್ರಿ ಅವನ ಹತ್ರ. ಏನ್ ಮಾಡೋದು? ಟೈಮ್ ಪಾಸ್ ಜೀವನ. ಕೆಲವು ಮಂದಿ ರೈಲ್ವೆದಾಗ ಮಾತಾಡಕತ್ತಿದ್ರು, ಇಬ್ರು ಇದ್ರ ಬದ್ರ ಕುತ್ಕೊಂಡು ಮಾತಾಡಕತ್. ಯಾವ್ರಿ? ನಮ್ದು ಹರ್ತ್ರಿ ಅಂದವ ಒಬ್ಬ ಕುಂತಾವ. ಹಂಗ ತಿಳ್ಕೊರಿ, ಹರ್ತಿ ಹೌದಾ? ನಮ್ದು ಹರ್ತಿನ ಅಂದವ. ಇದ್ರ ಕುಂತಾವ, ಅವಂದು ಹರ್ತಿ ಅಂತ ಇವಂದು ಹರ್ತಿ ಅಂತ ಏನು ಗೊತ್ತಿಲ್ಲಾರ್ದಂಗ ಮಾತಾಡಕತ್ತಾರಲ್ಲ ಇಬ್ರಿಗೆ. ಅದನ್ನ ಕುತ್ಕೊಂಡು 20 ಮಂದಿ ನೋಡಾಕತ್ತಿದ್ರು ಆ ಕಡೆ ಈ ಕಡೆ, ಏನಾರ ಮಾತಾಡ್ತಾರೆ ಇವ್ರು ಅಂತ. ಅದ್ರಾಗ ಒಬ್ಬ ಅಂದ, ನಿಮ್ದು ಹರ್ತಿ ಎಲ್ಲಿ ಮನೆ ಐತ್ರಿ? ನಮ್ದು ಅಲ್ಲಿ ಬಸವಣ್ಣ ಗುಡಿ ಐತಲ್ರಿ, ಅದ್ರ ಮುಂದೆ ಐತ್ರಿ ನಮ್ಮ ಮನಿ. ನಮ್ದು ಅಲ್ಲಿ ಐತ್ರಿ ಅಂದವ. ಅಲ್ರಿ ಮತ್ ಬಸವಣ್ಣ ದೇವ್ರ ಗುಡಿ ಮುಂದೆ ಮನಿ ಐತಿ ಅಂದ್ರೆ ಮತ್ತೆ ನಿಮ್ ಮನಿಗೆ ಯಾವ ದಿಕ್ಕಿಗೆ ಐತ್ರಿ? ನಮ್ದು ಪೂರ್ವ ದಿಕ್ಕಿಗೆ ಮಕ ಮಾಡೈತಿ ನೋಡ್ರಿ ನಮ್ಮ ಮನಿ. ನಿಮ್ದ್ರಿ? ನಮ್ದು ಪೂರ್ವ ದಿಕ್ಕಿಗೆ ಮಕ ಮಾಡೈತಿ ಅಂದವ. ಮತ್ ನಿಮ್ ಮನಿಗೆ ಹೆಸರು ಏನಿಟ್ಟಿವಿ? ನಮ್ಮ ಮನೆಗೆ ಬಸವೇಶ್ವರ ಕೃಪಾ ಅಂತ ಇಟ್ಟಿವಿ. ನಿಮ್ ಮನೆಗೆ ನಮ್ದು ಬಸವೇಶ್ವರ ಕೃಪಾನ ಇಟ್ಟಿವಿ ಅಂದ್ರವ. ಮಗ್ಗಲ್ಲ ಕುಂತವ್ ಹಿಂಗ್ ತಲಿ ಕಟ್ಟು, ಊರ್ ಒಂದ, ಮನಿ ಒಂದ, ದಿಕ್ ಒಂದ, ಹೆಸರು ಒಂದ, ಆದ್ರೂ ಒಬ್ರು ಪರಿಚಯ ಇಲ್ಲಾರ್ದಂಗ್ ಮಾತಾಡಕತ್ತಿರಲ್ಲ. ಏನ್ ನಿಮ್ ಮಾಟ ಅಂತ ಕೇಳಿದ್ರೆ, ಯಾವ್ರವ್ರು ನೀವು ಅಂತ ಕೇಳಿದ್ರೆ, ಸುಮ್ನೆ ಕೂತವ್ರು ಮಾರ ನಾವ್ ಒಂದ ಮನ್ಯಾಗ ಇಬ್ರು ಅಣ್ಣ ತಮ್ಮ ಅಂದ್ರ ಅಂತ ಅವ್ರು. ಹಿಂಗ್ಯಾಕ್ ಮಾತಾಡಕತ್ತೀರಿ? ಟೈಮ್ ಪಾಸ್ ಅಂದಂತಾವ. ಟೈಮ್ ಪಾಸ್ ಅಂತ ಹೊಂಟ್ರೆ ಜೀವನದಾಗ ಪಾರ್ಟ್ ಟೈಮ್ ಸಹಿತ ಕೆಲಸ ಸಿಗೋದಿಲ್ಲ. ತಲೆಗಿಟ್ಕೊಳ್ರಿ. ಎಷ್ಟು ಮಂದಿ ಹೆರಾಲ್ಡ್ ಸ್ಟ್ರೂಸ್ ಅನ್ನುವಂತ ಒಬ್ಬ ವ್ಯಕ್ತಿ ಜಗತ್ತಿನ ಎಲ್ಲ ಭಾಷೆಗಳನ್ನು ಮಾತಾಡ್ತಾನ. ಎಲ್ಲ ಪುಸ್ತಕಗಳ 50,000 ಪುಸ್ತಕಗಳನ್ನು ಸಂಗ್ರಹ ಮಾಡ್ಯಾನ. ಅವ್ ಮಲ್ಕೊಳ್ಳುವಂತ ಕೋಲಿ ಒಳಗೆ ಪುಸ್ತಕಗಳನ್ನ ಇಟ್ಟಾನ. ನಮಗ್ ಸಿಲೆಬಸ್ನಾಗಿರುವಂತ 6 ಅಧ್ಯಾಯದ ಪುಸ್ತಕ ಓದ್ಬೇಕಂದ್ರೆ ಸಿಕ್ಕಾಪಟ್ಟಿ ತಾಳ್ಮೆ ಕಳ್ಕೊತೀವಿ ನಾವು. 50,000 ಪುಸ್ತಕಗಳನ್ನು ಸಂಗ್ರಹ ಮಾಡಿಕೊಂಡು ಅವನು ಓದುವಂತ ಡಾಕ್ಟರ್ ಹೆರಾಲ್ಡ್ ಸ್ಟ್ರೂಸ್ ಅನ್ನುವಂತ ವ್ಯಕ್ತಿ ಪುಸ್ತಕಕ್ಕೆ ಹೇಳ್ತಾನಂತ. ಪುಸ್ತಕ ಕೈ ಮಾಡಿ ಕರಿತಾವ್, ನನ್ನ ಓದ್ ಅಂತ ಅಂದಾಗ ಅವ ಹೇಳ್ತಾನ, ಇಲ್ಲ ಇನ್ನು ಜಗತ್ತಿನ ಒಂದಿಷ್ಟು ಭಾಷೆಗಳನ್ನು ಕಲಿದದ, ಅವನು ಕಲಿದ ಮೇಲೆ ನಿನ್ನ ಕೊಟ್ಟಾಗ ಒಂದ್ ದಿವ್ಸ ನಿನಗೆ ಟೈಮ್ ಕೊಡ್ತೀನಿ ಅಂತ. ಪುಸ್ತಕಕ್ಕೆ ಟೈಮ್ ಕೊಡುವಷ್ಟು ಮೆಟ್ಟಿಗೆ ದೊಡ್ಡವಾಕ್ಕನಂತೆ ಅಂದ್ರೆ ವಿಚಾರ ಮಾಡ್ಕೊಳ್ಬೇಕು ಅವ ಎಷ್ಟು ದೊಡ್ಡ ಸಾಧನೆ ಮಾಡ್ತಾನ ಅನ್ನುವಂಥದ್ದು. ಜಗತ್ತಿನಾಗಿಂತ ಅನೇಕ ಜನ ಸಾಧನೆ ಮಾಡೋರು ಅದಾರ್ರಿ, ಆದ್ರ ಅಂತವ್ರು ನಾವು ಯಾರು ನೋಡೋಂಗೇ ಇಲ್ಲ. ನಾವು ಯಾರು ನೋಡ್ತೀವಿ ಅಂತಂದ್ರೆ, ಜೀವನ ಮಾಡ್ಬೇಕಂತ ಹೊಂಟಾಗ ನಮಕ್ಕಿಂತ ಎತ್ತರ ಮಟ್ಟದ ಸಾಧನೆ ಮಾಡಿದವ್ರನ್ನ ನೋಡ್ಬೇಕು. ಎಂತ ಸಾಧನೆ ಮಾಡ್ಬೇಕು ಅಂತಂದ್ರೆ, ಆಸಾಮದೊಳಗೆ 300 ಮನೆತನ ಇರ್ತಕ್ಕಂಥ ಒಂದು ಊರು, ಪುಟ್ಟ ಊರು ನೋಡ್ರಿ. ಆಸಾಮದೊಳಗೆ ಕೇವಲ 300 ಮನೆಗಳು ಇರ್ತಕ್ಕಂಥ ಪುಟ್ಟ ಊರಿನೊಳಗೆ ಒಬ್ಬ ಹೆಣ್ಮಗಳಿಗೆ ಊಟ ಓಡ್ಬೇಕಂತ ಬಹಳ ಆಸಕ್ತಿ ಇತ್ತು. ಯಾವಾಗ ಆಸಕ್ತಿಯನ್ನು ಇಟ್ಕೊಂತಾಳ, ಅವ್ರ ಅಪ್ಪಾಜಿಗೆ ಹೇಳಿದ್ಲು, ಅಪ್ಪ ನನಗೊಂದು ಚಲೋ ಬೂಟ್ ತಂದು ಕೊಡಮ್ಮ, ಚಲೋ ಬೂಟ್ ತಂದು ಕೊಡು, ಬ್ರ್ಯಾಂಡೆಡ್ ಕಂಪ್ನಿ ಬೂಟ್ ತಂದು ಕೊಡು, ನಾನು ರನ್ನಿಂಗ್ ಪ್ರಾಕ್ಟೀಸ್ ಮಾಡ್ಬೇಕು. ಅವ್ರಪ್ಪ ಹೇಳಿದ, ಯಾವ ಬೂಟ್ ಬೇಕಮ್ಮ ನಿನಗೆ? ಅಡಿಡಾಸ್ ಕಂಪ್ನಿ ಬೂಟ್ ಬೇಕಪ್ಪ ನನಗೆ ಅಂತ ಹೇಳಿದ್ಲಕ್ಕೆ. ಬ್ರ್ಯಾಂಡೆಡ್ ಶೂ ತಂದು ಕೊಡಾಕ ಆಗ್ಲಾರ್ದಂತ ಅವ್ರಪ್ಪ ಸುಮ್ಮನೆ ಸಾದಾ ಹೋಗಿ 1500 ರೂಪಾಯಿ ಬೂಟ್ ತಗೊಂಡ್ಬಂದು ಕೊಟ್ಟ. ಅವ್ರಪ್ಪ ಹೇಳ್ತಾನ ಅವಂಗ, ಅಮ್ಮ ನನಗೆ ಚಲೋ ಬ್ರ್ಯಾಂಡೆಡ್ ಬೂಟ್ ತಂದು ಕೊಡಾಕ ಆಗಂಗಿಲ್ಲಮ್ಮ, ಬಟ್ 1500 ರೂಪಾಯಿ ಬೂಟ್ನಾಗನ ಪ್ರಾಕ್ಟೀಸ್ ಮಾಡಂತ ಹೇಳಿದ್ರೆ, ಆ ಹೆಣ್ಮಗಳು ಸಾದಾ 1500 ರೂಪಾಯಿ ಬೂಟಿನ ಮೇಲೆ ಅಡಿಡಾಸ್ ಕಂಪನಿ ಹೆಸರು ಬರ್ಕೊಂಡ್ಲು. ದೊಡ್ಡ ಸ್ಕೆಚ್ ಪೆನ್ ತಗೊಂಡು ಅಡಿಡಾಸ್ ಕಂಪನಿ ಅಂತ ತಿಳ್ಕೊಂಡು ಅದ್ರ ಮೇಲೆ ಅಡಿಡಾಸ್ ಅಂತ ಬರ್ಕೊಂಡು ಆ ಬೂಟನ್ನ ಕಾಲಿಗೆ ಹಾಕೊಂಡು ಹಿಂಗ್ ಪ್ರಾಕ್ಟೀಸ್ ಮಾಡ್ತಾಳೆ. ಚಲೋ ಗ್ರೌಂಡ್ ಇರಲಿಲ್ಲ, ಬೆಟ್ಟ ಗುಡ್ಡದ ಮಧ್ಯದೊಳಗರ ರನ್ನಿಂಗ್ ಪ್ರಾಕ್ಟೀಸ್ ಪ್ರಾರಂಭ ಮಾಡಿದ್ಲು. ಅವಾಗ ಅಡಿಡಾಸ್ ಅಂತ ತಿಳ್ಕೊಂಡು ಕಂಪನಿ ಹೆಸರನ್ನ ಹಾಕೊಂಡು ಬೂಟ್ ಹಾಕೊಂಡು ಓಡಾಡ್ತಿದ್ಲಲ್ಲ, ಮುಂದೆ ಭಾರತ ದೇಶದೊಳಗೆ ನಡೆಯುವಂತ
ಅಂಡರ್ 19 ಆ ಒಲಿಂಪಿಕ್ ಓಟದೊಳಗ ಇಡೀ ಭಾರತ ದೇಶಕ್ಕ ಬಂಗಾರದ ಚಿನ್ನವನ್ನು 4 ಪದಕವನ್ನು ತಂದು ಕೊಟ್ಟಿರ್ತಕ್ಕಂಥ ಒಬ್ಬ ದೊಡ್ಡ ಹೆಣ್ಮಗಳು ಅಂತಂದ್ರ ಆಕಿನ ಹೆಸರು ಹಿಮಾ ದಾಸ್. ಏನಮ್ಮ ನೋಡ್ರಿ, ಬೆಟ್ಟದ ತುದಿ ಒಳಗ ಇಳಿಜಾರಿನ ಪ್ರದೇಶದೊಳಗ ಸಾದಾ ಬೂಟ್ ಹಾಕೊಂಡನ್ನು ಓಡಿರ್ತಕ್ಕಂಥ ಹೆಣ್ಮಗಳ ಅಂಡರ್ 19 ಒಲಿಂಪಿಕ್ ಓಟದೊಳಗ 4 ಬಂಗಾರದ ಪದಕ ತಂದು ಕೊಟ್ಟ ನಂತರದಲ್ಲಿ ಎಷ್ಟು ದೊಡ್ಡ ಸಾಧನೆ ಅಂತಂದ್ರೆ, ನಿಜವಾದ ಸಾಧನೆ ಅಂತಂದ್ರೆ ಯಾರಾದ್ರೂ ಬಂದಾರ ಅಂದ್ರೆ ಅವ್ರ ಕೂಟ ಸೆಲ್ಫಿ ಹೊಡ್ಕೊಂಡು ಅವ್ರ ಫೋಟೋ ಅಪ್ಲೋಡ್ ಮಾಡೋದು ನಿಜವಾದ ಸಾಧನೆ ಆಗಂಗಿಲ್ಲ. ನಾನು ಹೊರಗೆ ಬಂದಾಗ ನನ್ನ ಸೆಲ್ಫಿ ಹೊಡ್ಕೊಂಡು ನನ್ನ ಸ್ಟೇಟಸ್ ಫೋಟೋ ಅವ್ರ ಸ್ಟೇಟಸ್ನಾಗ ಇಟ್ಕೊಂಡ್ರ ಅಂದ್ರೆ ಅದು ನಿಜವಾದ ಸಾಧನೆ ಅನ್ನುವಂಥದ್ದನ್ನು ನಾವೆಲ್ಲರೂ ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ಯಾವಾಗ ಅಡಿಡಾಸ್ ಕಂಪನಿ ಬೂಟ್ನವರು ಆ ಹೆಣ್ಮಗಳನ್ನು ನೋಡಿದ್ರು, ಅಡಿಡಾಸ್ ಅಂತ ಬರ್ಕೊಂಡಿದ್ಲಲ್ಲ, ಅವರು ಸ್ವತಃ ಒಂದು ಬೂಟ್ ತಯಾರು ಮಾಡಿ ಆ ಬೂಟ್ಗೆ ಹಿಮಾದಾಸ್ ಅಂತ ತಿಳ್ಕೊಂಡು ಬರೆದು, ಅವ್ರ ಅಡಿಡಾಸ್ ಕಂಪನಿ ಬೂಟ್ಗೆ ಹಿಮಾದಾಸ್ ಅಂತ ಬರೆದು ಅಡಿಡಾಸ್ ಕಂಪನಿಗೆ ಬ್ರಾಂಡ್ ಅಂಬಾಸಿಡರ್ ಮಾಡ್ತಾರಪ್ಪ ಅಂತಂದ್ರೆ ಇದು ನಿಜವಾದ ಸಾಧನೆ ಆಗ್ಬೇಕು ನಮ್ಮ ಮಕ್ಕಳು. ಇದು ಯಾಕೆ ಆಗೋದಿಲ್ಲ ಹೇಳಿ? ನಮ್ಗೆ ಒಬ್ಬ ಜೆಸಿಕಾ ಕಾಕ್ಸ್ ಅನ್ನುವಂತ ಒಬ್ಬ ಹೆಣ್ಮಗಳು ಅಮೇರಿಕದೊಳಗೆ, ಎರಡು ಕೈಯೇ ಇಲ್ಲ ಆಕಿಗೆ, ಎರಡು ಕೈ. ಯೂಟ್ಯೂಬ್ನಾಗ ಇಂಟರ್ನೆಟ್ನಾಗ ಹೊಡೆದು ನೋಡ್ರಿ ನೀವು. ಜೆಸಿಕಾ ಕಾಕ್ಸ್ ಅನ್ನುವಂತ ಒಬ್ಬ ಹೆಣ್ಮಗಳ, ಆಕಿಗೆ ಎರಡು ಕೈ ಇಲ್ಲ, ಆದ್ರೆ ಭಾಳ ಚಲೋ ಸ್ವಿಮ್ಮಿಂಗ್ ಮಾಡ್ತಾಳ, ರಾಜ್ಯ ಮಟ್ಟದ ಪ್ರಶಸ್ತಿ ತಗೊಂಡಾಳ ಅಮೇರಿಕದಾಗ. ಜೆಸಿಕಾ ಕಾಕ್ಸ್ ಅಂತ ತಿಳ್ಕೊಂಡು ಆಕಿನ ಹೆಸರ. ನೋಡ್ರಿ, ಚಲೋ ಸ್ವಿಮ್ಮಿಂಗ್ ಮಾಡುವಂತ ಪ್ರಯತ್ನ ಮಾಡ್ತಾಳ. ಅಷ್ಟೇ ಅಲ್ಲ, ಚಲೋ ಕರಾಟಿ ಒಳಗೆ ಬ್ಲ್ಯಾಕ್ ಬೆಲ್ಟ್ ತಗೊಂಡಾಳ. ಬ್ಲ್ಯಾಕ್ ಬೆಲ್ಟ್ ತಗೊಳ್ಳೋದಂದ್ರೆ ಅಷ್ಟು ಸಾಮಾನ್ಯ ಅಲ್ಲ. ನೋಡ್ರಿ, ಜೆಸಿಕಾ ಕಾಕ್ಸ್ ಅನ್ನುವಂತ ಹೆಣ್ಮಗಳ ಬ್ಲ್ಯಾಕ್ ಬೆಲ್ಟ್ ತಗೊಂಡಾಳ, ಸ್ವಿಮ್ಮಿಂಗ್ ಮಾಡ್ತಾಳ. ಅಷ್ಟೇ ಅಲ್ಲ, ಡ್ರೈವಿಂಗ್ ಮಾಡ್ತಾಳ. ನೀವು ಓಡಿಸ್ತೀವಲ್ಲ ಗಾಡಿನ, ಹಂಗ ಬ್ಯಾರೆದಾರು ಅಂದ್ರು ನಿನ್ನ ಕೈಯೇ ಇಲ್ಲ, ನಿನ್ನ ಕಾಲಿಗೆ ಹೊಂದು ಹಂಗ ಒಂದು ಡ್ರೈವಿಂಗ್ ಇಂದ ನಾವು ಮಾಡಿಕೊಡ್ತೀವಿ. ಅಂಥದ್ದು ಮಾಡಿಕೊಡ್ತೀವಿ ಅಂದ್ರೆ ಲೋಕದ ಜನ ಎಂತ ಗಾಡಿ ಓಡಿಸ್ತಾರ ಅಂತದ ಓಡಿಸ್ಬೇಕು, ನಾ ಅದನ್ನ ಟ್ರೈನಿಂಗ್ ತಗೋಬೇಕಂತ ತಿಳ್ಕೊಂಡು ಎರಡು ಕೈ ಇರದೇ ಇರತಕ್ಕಂಥ ಜೆಸಿಕಾ ಕಾಕ್ಸ್ ಚಲೋ ಡ್ರೈವಿಂಗ್ ಮಾಡಿ ಲೈಸೆನ್ಸ್ ತಗೊಂಡ. ಎಷ್ಟಕ್ಕೆ ಮುಗಿತಂತ ತಿಳ್ಕೊಂಡ್ರೆ ನೀವು? ಆಕಿ ಒಂದ್ ದಿವಸ ವಿಮಾನ ನೋಡಿದ ಕೂಡ್ಲೇನ ಆಕಿಗೆ ಅನಿಸ್ತು, ನಾ ಯಾಕೆ ವಿಮಾನ ಓಡಿಸ್ಬಾರ್ದು ಅಂತ. ಆಕಿಗೆ ಎರಡು ಕೈ ಇಲ್ಲ, ಮತ್ತೆ ಇದನ್ನ ತಲೆಗಿಟ್ಕೊಡ್ರಿ. ಎರಡು ಕೈ ಇರದೇ ಇರತಕ್ಕಂಥ ಜೆಸಿಕಾ ಕಾಕ್ಸ್ ವಿಮಾನ ಓಡಿಸ್ಬೇಕಂತ ತಲೆಯಾಗಿಟ್ಕೊಂಡು, ವಿಮಾನ ಓಡಿಸ್ಬೇಕಂತ ತಿಳ್ಕೊಂಡು ವಿಮಾನದ ಕಂಪನಿಗಳು ಕೂಟಾಗ ಹೋಗಿ ನೋಡ್ತಾಳ, ನಾನು ವಿಮಾನ ಕಲಿಬೇಕು. ಅಲ್ಲಿರ್ತಕ್ಕಂಥ ತರಬೇತಿ ಕೇಂದ್ರಕ್ಕೆ ಹೊಕ್ಕಾಳ. ಅಲ್ಲಿ ಅಂತಾರ, ವಿಮಾನ ಓಡಿಸ್ಬೇಕಂದ್ರೆ ಕೈ ಬೇಕು, ನಿನ್ನ ಕೈಯೇ ಇಲ್ಲ, ಅದು ನೋಡಿದ್ರೆ ಮ್ಯಾಗ ಹಾರಾಡುವಂತದ್ದು, ಕಾಲಿಂದ ಓಡಿಸಾಕಿದ್ದು ಗಾಡಿ ಅಲ್ಲ ಅಂತಿಷ್ಟೆಲ್ಲ ಹೇಳಿದ್ರು ಸಹಿತ ಜೆಸಿಕಾ ಕಾಕ್ಸ್ ಅಂತಾಳ, ನಾನೇನಾದ್ರೂ ಮಾಡಿ ಒಳ್ಳೆ ಪೈಲಟ್ ಆಗಬೇಕು, ವಿಮಾನ ಚಾಲಕಿ ಆಗ್ಬೇಕಂತ ತಿಳ್ಕೊಂಡು ಪ್ರೈವೇಟ್ ಜೆಟ್ಟಿನೊಳಗೆ ಹೋಗಿ ತರಬೇತಿ ತಗೊಂಡು ಈ ಜಗತ್ತಿನ ಮೊಟ್ಟ ಮೊದಲ ಆರಂಬ್ಲೆಸ್ ಅಂದ್ರೆ ಕೈ ಇರ್ಲಾರ್ದಂತ ಪೈಲಟ್ ಯಾರು ಅಂತ ಕೇಳಿದ್ರೆ ಅದು ಜೆಸಿಕಾ ಕಾಕ್ಸ್ ಅನ್ನುವಂಥದ್ದನ್ನ ವಿಚಾರ ಮಾಡ್ಕೋಬೇಕು. ಕೈ ಇರ್ಲಾರ್ದಂತ ಜೆಸಿಕಾ ಕಾಕ್ಸ್ ನೋಡಿ ಸ್ವಿಮ್ಮಿಂಗ್ ಮಾಡ್ತಾಳ, ಕರಾಟಿ ಒಳಗೆ ಪ್ರಾಕ್ಟೀಸ್ ಮಾಡಿ ಬ್ಲ್ಯಾಕ್ ಬೆಲ್ಟ್ ತಗೊಂಡಾಳ, ಡ್ರೈವಿಂಗ್ ಲೈಸೆನ್ಸ್ ತಗೊಂಡಾಳ, ಸ್ವತಃ ವಿಮಾನ ಓಡಿಸ್ತಾಳ ಅಂತ ಇಷ್ಟೆಲ್ಲ ಹೇಳಿದ್ರು ಕೆಲವು ಮಂದಿ ಕೈ ಕಟ್ಕೊಂಡು ಕುಂತಾರಲ್ಲ, ಇವ್ರಿಗೊಂದು ಜೋರ ಚಪ್ಪಾಳಿ ಹೊಡ್ರಿ ನೀವು. ಏನ್ ನೋಡ್ರಿ, ಮಂದಿಗೆ ಚಲೋ ಯಾರು ಮಾಡ್ಯಾರ ಅವ್ರ ಬಗ್ಗೆ ಒಂದು ಚಲೋ ಹೇಳಿದಾಗ ಒಂದು ಚಪ್ಪಾಳಿ ಕಟ್ಟುವಂತ ಸೌಜನ್ಯನೂ ಹೋಗ್ಬಿಟ್ಟೈತೆ ಅಂದ್ರೆ ಇನ್ನು ಇಂಥವ್ರು ಯಾರನ್ನ ಹೊಗಳವ್ರ, ಯಾರನ್ನ ಬೆನ್ ತಪ್ಪರ್ಸವ್ರ, ಯಾರನ್ನ ಇದು ಮಾಡವ್ರ? ಯಾರು ಮಾಡಿದ್ದಾರೆ ಬಿಡ್ರಿ, ಅವ್ರು ಮಾಡಿದ್ರು ನಮ್ಗೇನಂತ. ಬಹಳ ಮಂದಿ ನಮ್ಮ ದೇಶದೊಳಗೆ ಕೈ ಇರ್ಲಾರ್ದವ್ರು ದುಡಿಬೇಕು ಅಂತಾರ, ಕೈ ಇರ್ಲಾರ್ದವ್ರು ದುಡಿಬೇಕು ಅಂತಾರ, ಕಾಲು ಇರದೇ ಇರತಕ್ಕಂಥವ್ರು ಓಡಬೇಕು ಅಂತಾರ, ಕಣ್ಣು ಇರದೇ ಇರತಕ್ಕಂಥವ್ರು ನೋಡ್ಬೇಕು ಅಂತಾರ, ಕಿವಿ ಇರದೇ ಇರತಕ್ಕಂಥವ್ರು ಕೇಳಬೇಕು ಅಂತಾರ, ಬಾಯಿ ಇರ್ಲಾರ್ದವ್ರು ಮಾತಾಡ್ಬೇಕು ಅಂತಾರ, ಎಲ್ಲ ಸುದ್ದಿದ್ದವ್ರು ಮಲ್ಕೊಂಡು ನಿದ್ದೆ ಮಾಡ್ಬೇಕಂತಾರ. ಏನ್ ಮಾಡ್ತೀರಿ? ಕೈ ಇರದೇ ಇರತಕ್ಕಂಥ ಜೆಸಿಕಾ ಕಾಕ್ಸ್ ಪೈಲಟ್ ಚಾಲಕಿ ಹಾಕಳ ಅನ್ನೋದಾದ್ರೆ, ಕಾಲು ಕಟ್ಟಾಗಿ ಬಿದ್ದಿರ್ತಕ್ಕಂಥ ಅರುಣಿಮಾ ಸಿನ್ಹಾ ಮೌಂಟ್ ಎವರೆಸ್ಟ್ ಏರ್ತಾಳ ಅನ್ನೋದಾದ್ರೆ, ನೋಡ್ರಿ ಅಮ್ಮ, ಆ ಹೆಣ್ಮಗಳು ಮೌಂಟ್ ಎವರೆಸ್ಟ್ ಏರೋಕ್ಕಿಂತ ಪೂರ್ವದೊಳಗೆ ಆಕಿನ ಜೀವನದಾಗ ಒಂದು ಘಟನೆ ನಡೀತು. ಫುಟ್ಬಾಲ್ ಪ್ಲೇಯರ್ ಆ ಹೆಣ್ಮಗಳು ಅರುಣಿಮಾ ಸಿನ್ಹಾ ಅಂತ ತಿಳ್ಕೊಂಡು. ಅರುಣಿಮಾ ಸಿನ್ಹಾ ಅನ್ನುವಂತ ಹೆಣ್ಮಗಳ ಫುಟ್ಬಾಲ್ ಪ್ಲೇಯರ್ ಒಂದು ಇದರಿಂದ ಮತ್ತೊಂದು ರಾಜ್ಯಕ್ಕೆ ಆಡಕ್ ಹೋಗ್ಬೇಕಾದಂತ ಸಂದರ್ಭದೊಳಗೆ ಆ ಹೆಣ್ಮಗಳ ಮೇಲೆ ಆಕಿನ ಕೊಳ್ಳಾಗಿನ ಚೈನ್ ಕಳುವು ಮಾಡಿ ಇದನ್ನ ಮಾಡಿ ಆಕಿನ ವಿಮಾನದಿಂದ ರೈಲ್ವೆದಿಂದ ಎತ್ತು ಹೊರಗೆ ಒಯ್ತಾರ. ಹಿಂಗ್ ಹೊರಗೆ ಹೋಗದ ಕೂಡಲೇ ಆ ಕಡೆಯಿಂದ ಒಂದು ವಿಮಾನ ಬರ್ತದ. ಆ ವಿಮಾನ ಬಂದು ಆಕಿನ ಬಲಗಾಯಿನ ತೊಡಿ ಮೇಲೆ ವಿಮಾನ ಹೋಗಿ ಒಂದು ಕಾಲು ಕಟ್ಟಾಕೈತೆ. ಕಾಲು ಕಟ್ಟಾದ ಮೇಲೆ ಬೇಹುಷಾಗಿ ಅಲ್ಲೇ ಬಿಡುತ್ತಾಳ. ರಕ್ತ ಹರಿದೊಕ್ಕದ. ರಾತ್ರಿ ಎಲ್ಲಾನು ಸಹಿತ ಅಲ್ಲೇ ಬಿದ್ದಿರ್ತಾಳ. ಅಲ್ಲೇ ಬಿದ್ದು ಅದ್ರ ಮೇಲೆ 70 ಟ್ರೈನ್ ಹಾದೊಕ್ಕಾವ. ಅದ ಕಾಲ ಮೇಲೆ ಮುಂಜಾನೆ ಎದ್ದು ಎಲ್ಲಾ ನೊಣ ಬಂದು ಮುಕ್ರುಪಟ ಬಿದ್ದಿರ್ತಾವ. ಆ ರಕ್ತದ ವಾಸನೆಗೆ ನಾಯಿ ಬಂದು ತಿನ್ನಾಕ್ ಬಂದಿರ್ತಾವ. ಈಕಿ ತಲೆಯಾಗಿನ ಜ್ಞಾನ ಪಿತ್ತ ಏನಾಗಿರ್ತದ, ಸ್ಮರಣೆ ಕಳ್ಕೊಂಡಿರ್ತಾಳ, ಬಿದ್ದಿರ್ತಾಳ. ಮುಂಜಾನೆ ಎದ್ದು ಬೆಳಕಾದ ಕೂಡನ ಅಲ್ಲೇ ಲೋಕಲ್ ಇರ್ತಕ್ಕಂಥ ವ್ಯಕ್ತಿಗಳು ನೋಡ್ರಿ, ಅಲ್ಲೇ ಒಂದು ಆಂಬುಲೆನ್ಸ್ ಏನಿಲ್ಲಾರ್ದನ ಆಕಿನ ತಗೊಂಡು ಹೋಗಿ ಆ ಪ್ರಥಮ ಚಿಕಿತ್ಸಾ ಕೇಂದ್ರ ಅಂತ ಇರ್ತಾವಲ್ಲ ಅಲ್ಲಿ ಕರ್ಕೊಂಡು ಹೋಗ್ತಾರ. ಕರ್ಕೊಂಡು ಹೋದ ಮೇಲೆ ಆಕೆಗೆ ಇದನ್ನು ಕೊಡಾಕ ಇದು ಸಹಿತ ಇರಂಗಿಲ್ಲ, ಅನಸ್ತೇಸಿಯಾ ಸಹಿತ ಇರಂಗಿಲ್ಲ.
ಹೇಗಾದ್ರೂ ಮಾಡ್ಲಿಲ್ಲ ಅಂದ್ರೆ ಕಾಲು ಕೊಳಿತದ ಅಂತ ತಿಳ್ಕೊಂಡು ಅನಸ್ತೇಶ ಇರಂಗಿಲ್ಲ. ಅನಸ್ತೇಶ ಇರ್ಲಾರ್ದನ್ನ ಕಾಲು ಕಟ್ ಮಾಡೋದು ಹೆಂಗ, ಉಳಿದಿತ್ತಲ್ಲ ಸ್ವಲ್ಪ, ಅದನ್ನ ಹೆಂಗ ಕಟ್ ಮಾಡ್ಬೇಕಂತ ತಿಳ್ಕೊಂಡು ವಿಚಾರ ಮಾಡಿದ್ರೆ ಆ ಅರುಣಿಮ ಸಿನ್ಹಾ ಅಂತಾಳ, ಇಷ್ಟ ಆಗೈತಿ 70 ಟ್ರೈನ್ ಹಾಗೆ ಹೋದಾಗ ಅಂತ ಹೇಳ್ತಾರ. ಬದುಕಿದ್ದ ಹೆಚ್ಚ ಏನಾದ್ರೂ ಯಾಕಾಗ್ಲಿ ಅನಸ್ತೇಶ ಇರ್ಲಾರ್ದನ್ನ ನನ್ನ ಕಾಲು ಕಟ್ ಮಾಡಿ ಮೊದಲು ನನಗೆ ಏನಾದ್ರು ಟ್ರೀಟ್ಮೆಂಟ್ ಕೊಡ್ರಿ ಅಂತ ಹೇಳಿದ್ರೆ ಆಕೆಗೆ ಅನಸ್ತೇಶ ಕೊಡ್ಲಾರ್ದನ ಕಾಲು ಕಟ್ ಮಾಡಿದ್ರು ಸಹಿತ ಧೈರ್ಯದಿಂದ ಕಾಲು ಕಟ್ ಮಾಡಿಸ್ಕೊಂತಾಳ. ಕಾಲು ಕಟ್ ಮಾಡಿಸಿದ ಮೇಲೆ ಪೇಪರ್ನಾಗ ಚಲೋ ಆಯ್ತು ಸುದ್ದಿ. ಏನು, ಅರುಣಿಮ ಸಿನ್ಹಾ ಲವ್ ಫೇಲ್ಯೂರ್ ಆಯ್ತಂತ. ಲವ್ ಫೇಲ್ಯೂರ್ ಆಗಿದ್ದಕ್ಕೆ ಆಕೆ ಹೋಗಿ ಟ್ರೈನ್ ಹಾರಿದ್ಲಂತ. ಚಲುವ ಅಪಮಾನ, ಅಪಪ್ರಚಾರ ಚಲುವ. ಈ ಜಗತ್ತಿನೊಳಗ ಎದುರಿಸ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಕೊನೆಯದೊಂದು ಆಯುಧ ಯಾವ್ದು ಅಂತಂದ್ರೆ ಎಲ್ಲರಿಗೂ ಗೊತ್ತೈತಿ, ಅದು ಅಪಪ್ರಚಾರ. ಒಬ್ಬ ವ್ಯಕ್ತಿ ಬಗ್ಗೆ ಅವನು ಸೋಲ್ಸಾಕ್ ಆಗ್ಲಿಲ್ಲ ಅಂತಂದ್ರ, ಒಬ್ಬ ವ್ಯಕ್ತಿಯನ್ನ ನಾವು ಏನಾದ್ರೂ ಅವನ ನಮ್ಮ ಮಾತು ಹೇಳ್ದಂಗೆ ಕೇಳಕ್ ಆಗ್ಲಿಲ್ಲ ಅಂತಂದ್ರೆ ಅವನ ಬಗ್ಗೆ ಕೊನೆ ಆಯುಧನ ಯಾವ್ದಂದ್ರೆ ಮಂದಿದು ಅಪಪ್ರಚಾರ. ಆದ್ರೆ ತಲೆಯಾಗಿಟ್ಕೊಡ್ರಿ, ನಿಮ್ಮ ಬಗ್ಗೆ ಯಾರಾದ್ರೂ ಅಪಪ್ರಚಾರ ಮಾಡಾಕತ್ತಾರಪ್ಪ ಅಂತಂದ್ರೆ ಇಷ್ಟ ತಿಳ್ಕೊಬೇಕು, ಅವರಿಂದ 4 ಹೆಜ್ಜೆ ನಾ ಮುಂದದೀನಿ, ಅದಕ್ಕೆ ನಾನು ಅಪಪ್ರಚಾರ ಮಾಡಾಕತ್ತಾರ ಅಂತಾನೆ ತಿಳ್ಕೊಬೇಕೆ ಹೊರತಾಗಿ ಅವ್ರಿಗೆ ಎಂದೂ ಕೂಡ ಇದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು. ಕಾರಣ ಹೇಳಿ ಹಿಂದ್ ಮಾತಾಡೋರಿಗೆ ಮುಂದ್ ಮಾತಾಡೋರಿಗೆ ಬೆಲೆ ಕೊಟ್ಟುವಂತ ಹೊಂಟ್ರಂದ್ರೆ ಎಷ್ಟು ಮಾಡವ್ರು. ಬಗಳು ನಾಯಿಗೆಲ್ಲ ಕಲ್ಲು ಹೋಗ್ಕೊಂತ ಕುಂಟ್ರೆ ಬರೀ ಕಲ್ಲು ಹೋಗಿದ ಒಂದ್ ಕೆಲಸ ಆಗಿಬಿಡ್ತೈತಿ. ಬಗಳು ನಾಯಿಗೆಲ್ಲ ಕಲ್ಲು ಹೋಗ್ಕೊಂತ ಕುಂತ್ರೆ ಕಲ್ಲು ಹೋಗಿದನ ಒಂದ್ ಕೆಲಸ ಆಗಿಬಿಡ್ತದ. ಅಪ್ಪಿತಪ್ಪಿ ನಿಮ್ಗೆ ಯಾರ ಕಲ್ಲು ಹೋಗ್ಯಾಕತ್ತಾರ ಅಂತಂದ್ರೆ ನಾವೇನ್ ತಿಳ್ಕೊಬೇಕು ಅಂತಂದ್ರೆ ಕಲ್ಲು ಒಗದಾರ ಅಂತ ತಿಳ್ಕೊಂಡು ಸಿಟ್ಟಿ ಬರಂಗಿಲ್ಲ. ಅವ ಕಲ್ಲುಗಳನ್ನ ಒಂದ್ ಹತ್ರ ಕೂಡೀಕರಣ ಮಾಡಿ ನಿಂದನೆ ಅನ್ನುವಂತ ಕಲ್ಲುಗಳನ್ನ ಅವ ಏನಾದ್ರೂ ಒಗದಾನ ಅಂದ್ರೆ ಅವ ಎಲ್ಲಾ ಕಲ್ಲುಗಳನ್ನ ಕೂಡೀಕರಣ ಮಾಡಿ ಆ ಮನಿಗೆ ಭದ್ರ ಬುನಾದಿಯನ್ನು ಮಾಡಿಕೊಂಡು ಅದ್ರ ಮೇಲೆ ಒಂದು ಮನಿ ಕಟ್ಟಿ ಕಲ್ಲು ಒಗದಂತ ವ್ಯಕ್ತಿನ ಕರ್ಕೊಂಡು ಬಂದು ನಿಮ್ಮ ಮನೆಗೆ ಉದ್ಘಾಟನೆ ಮಾಡಿಸ್ಬೇಕನ್ನುವಂಥದ್ದನ್ನ ನಾವೆಲ್ಲ ತಲೆಯಾಗಿಟ್ಕೋಬೇಕಾಗ್ತದೆ. ಹಂಗೆ ಕರಿಬೇಕು, ಬರ್ರಿ ಸಾವ್ಕಾರ ನಮ್ಮ ಮನೆಗೆ ಉದ್ಘಾಟನೆಗೆ ಬರ್ರಿ ಅಂತ ಕರಿಬೇಕು. ಅವ್ರನ್ನ ಕರೆದಾಗ ಮತ್ತೆಲ್ಲ ಚಲೋ ಹೇಳೋದು ಚಲೋ. ಮತ್ತೆ ಕೆಲವು ಮಂದಿ ಊಟಕ್ಕಂತ ಕರೆದಿರ್ತಾರ, ಊಟಕ್ಕೆ ಹೋಗಿರ್ತಾರ. ಏನು ಭಾಳ ಅಂದ್ರೆ ಒಂದು 100 ರೂಪಾಯಿ ಹ್ಯಾರು ಮಾಡ್ತಾರ, 28 ಸಲಹೆ ಕೊಟ್ಟು ಬಂದಿರ್ತಾರ. ಅವ ರೊಕ್ಕ ಖರ್ಚು ಮಾಡಿ ಎಲ್ಲ ಖರ್ಚು ಮಾಡಿ ನಿಮ್ಮನ್ನ ಊಟಕ್ಕೆ ಕರೆದಾಗ ಎಲ್ಲ ಚಲೋ ಐತ್ರಿ, ಆ ಮೂಲ ಹಿಂಗೆ ಬರಬಾರ್ದಾಗಿತ್ತು, ಇಟ್ಟಂತ ತಲೆಯಾಗ ಹುಳ ಬಿಟ್ಟು ಬಂದ್ರೆ ಅಂದ್ರೆ ಅವ ಕೋಟಿ ಖರ್ಚು ಮಾಡಿದ್ರೆ ಅಡ್ಡಾಡ್ಕೊಂತ ಹೊಕ್ಕ ಬಿಡ್ತಾನ. ಹಂಗ ನಿದ್ದಿನ ಹತ್ತದಲ್ಲ ಅವಂಗ. ನಿದ್ದೆ ಹತ್ತಲಾರ್ದಂಗೆ ಮಾಡೋರು ಯಾರು? ನೀವು ಹೋಗಿರಿ, ಸುಮ್ಮನೆ ಹೋಗ್ಬೇಕಿಲ್ಲ. ಹೋಗಿ ಅವ ಏನೋ ಕಷ್ಟ ನಷ್ಟ ಏನೋ ಮಾಡ್ಯಾನ ಮನಿನ ಚಂದ ಆಗೈತೆ ಅಂತ ಹೇಳಿ ಬರ್ಬೇಕಿಲ್ಲ. ಅಲ್ಲಿ ಹೋಗಿ ಮತ್ತೆ ಊಟ ಮಾಡಿ ಅವ್ನ ತಲೆಯಾಗ ಹುಳ ಬಿಟ್ಟು ಬಂದ್ರೆ ಅಂದ್ರೆ ಮುಗ್ದ ಹೋತ್. ಮತ್ತೆ ನಿಮ್ಮ ಮನಸ್ಥಿತಿನ ಹಂಗಾಗಿ ಸ್ವಾಮಿಗಳು ಕರ್ಕೊಂಡೋಗಿ ಎಲ್ಲ ಚಲೋ ಆಗೈತೆ ಅಂದ್ರೆ ಸ್ವಾಮಿಗಳಿಗೆ ಏನು ಹೇಳಕ್ಕೆ ಬರಂಗಿಲ್ಲ ಬಿಡ್ರಿ ಅಂತ ನಮ್ಮ ಬಗ್ಗೆ ಮಾತಾಡ್ದ. ಮಗ್ಗಲಾಗಿದ್ದಾವ ಈ ಮೂಲಿ ಒಂದು ಸ್ವಲ್ಪ ಎಡಕ್ಕೆ ಬಂದದ್ ನೋಡಪ್ಪ ಇಂದ ಅಂತ ಚಲೋ ನೋಡ್ರಿ, ರಾತ್ರಿ ಹಿಂಗೆ ಯಾಕಾತು ಹಿಂಗಾಗಿತ್ತು ಮನಸ್ಸು. ಅದಕ್ಕೆ ಯಾರಾದರೂ ಹಂಗೆ ಮಾತಾಡಕತ್ತಾರ ಅಂದ್ರೆ ಅದ್ರ ಬಗ್ಗೆ ಎಂದೂ ಕೂಡ ತಲೆಯಾಗಿಟ್ಕೊಳಕ್ ಹೋಗ್ಬಾರ್ದು. ಯಾವಾಗ ಅರುಣಿಮ ಸಿನ್ಹಾನ ಬಗ್ಗೆ ಅಪಪ್ರಚಾರ ಮಾಡಿ ಟಿವಿಯಾಗ ಹಿಂಗ್ ಪೇಪರ್ನಾಗ ಬಂತಲ್ಲ, ಅವಾಗಕ್ಕೆ ಅಂತಾಳ ಇಷ್ಟೆಲ್ಲ ಮಂದಿ ನನ್ನ ಬಗ್ಗೆ ಅಪಪ್ರಚಾರ ಮಾಡಾಕತ್ತಾರ ಅಂದ್ರೆ ನಾನೊಂದು ಏನಾದ್ರೂ ಸಾಧನೆ ಮಾಡೇ ತೋರಿಸ್ಬೇಕಂತ ತಿಳ್ಕೊಂಡು ಅವಮಾನ ಆಗೈತೆ ಅಂತ ತಿಳ್ಕೊಂಡು ಹಗ್ಗ ತಗೊಂಡು ಸಾಯಕ್ ಹೋಗ್ಬಾರ್ದು. ಅಪಮಾನ ಆಗೈತೆ ಅಂತ ಕೊಳ್ಳಿನ ಹಗ್ಗ ತಗೊಂಡು ಸಾಯಕ್ ಹೋಗ್ಬಾರ್ದು. ನಾವ್ ಏನಾದ್ರೂ ಸಣ್ಣ ಪುಟ್ಟ ಅಪಮಾನಕ್ಕೆ ನಾವೇನಾದ್ರೂ ಸಾಯಕ್ಕಂತ ಹೋದ್ಬಿಟ್ಟು ಅಂದ್ರೆ ನಾವು ಆತ್ಮ ಹೇಡಿಗಳಾಕಿವಿ. ಇದನ್ನ ತಲೆಯಾಗಿಟ್ಕೊಳ್ದು. ನಮ್ಮಲ್ಲಿ ಆತ್ಮವಿಶ್ವಾಸ ಇರಬೇಕು. ನಾವು ಯಾರು ನಂಬಿ ಬದುಕಬೇಕು ಅಂದ್ರೆ ನಾವು ತಾರಾಬಲ ನಂಬಿ ಬದುಕಬಾರ್ದು, ನಾವು ಚಂದ್ರಬಲ ನಂಬಿ ಬದುಕಬಾರ್ದು, ನಾವು ಮತ್ತೊಂದು ಯಾವುದೇ ಬಲವನ್ನು ನಂಬಿ ಬದುಕಬಾರ್ದು. ತಾರಾಬಲ, ಚಂದ್ರಬಲ, ಇನ್ನೊಂದು ಯಾವುದೇ ಬಲವನ್ನು ನಂಬಿ ಬದುಕೋದಕ್ಕಿಂತ ನಿನ್ನ ತೋಳಬಲ, ನಿನ್ನ ಆತ್ಮಬಲವನ್ನು ನಂಬಿ ಯಾರು ಬದುಕ್ತಾರ ಅವ್ರು ಜಗತ್ನಾಗ ನಂಬರ್ 1 ಆಗೇ ಇರ್ತಾರ. ಹುಡುಗರು ತಿಳ್ಕೊಬೇಕದನ್ನ. ಕೆಲವು ಮಂದಿ ಬಹಳ ಮಂದಿ ಗೊತ್ತಿರ್ಲಿ, ಅಜ್ಜಾರ ನಮ್ಮ ಮೈಯಾಗ ದೆವ್ ಬರ್ತದರಿ. ಹೌದು, ಬರ್ಲಿ, ಏನು ಆಗಂಗಿಲ್ಲ. ದೆವ್ ಬಂದ್ರ ಯಾವತ್ತು ಏನ್ ಬದುಕು ಉದ್ಧಾರ ಆಗಂಗಿಲ್ಲ. ಮೈಯಾಗ ದೆವ್ ಬರೋದ್ರಿಂದ ಬದುಕು ಉದ್ಧಾರ ಆಗೋದಿಲ್ಲ. ಮೈಯಾಗ ದೇವರು ಬರೋದ್ರಿಂದ ಬದುಕು ಉದ್ಧಾರ ಆಗೋದಿಲ್ಲ. ಹಾಗಾದ್ರೆ ಯಾವನು ಬಂದ್ರೆ ಮನುಷ್ಯನ ಜೀವನ ಉದ್ಧಾರ ಆಕತ್ತಂದ್ರೆ ಅದನ್ನ ಇಷ್ಟೇ ತಲೆಯಾಗಿಟ್ಕೊಳ್ರಿ. ಕೇವಲ ಮೈಯಾಗ ದೇವ್ ಬಂದೈತೆ ಅಂದ್ರೆ ಬದುಕು ಉದ್ಧಾರ ಆಗೋದಿಲ್ಲ. ಮೈಯಾಗ ದೇವರು ಬರೋದ್ರಿಂದ ಬದುಕು ಉದ್ಧಾರ ಆಗೋದಿಲ್ಲ. ಯಾರ ಮೈಯೊಳಗೆ ಕಷ್ಟಪಟ್ಟು ಬೆವರಿನ ಹನಿ ಹೊರಗೆ ಬರ್ತದ ಅವರು ಬದುಕು ಉದ್ಧಾರ ಆಕೈತೆ ಅನ್ನುವಂಥದ್ದನ್ನ ಅರ್ಥ ಮಾಡ್ಕೋಬೇಕು. ಬರೇ ನೀರಿನಿಂದ ಸ್ನಾನ ಮಾಡಾಕತ್ತಿ ಅಂದ್ರೆ ಬರೇ ನೀರಿನಿಂದ ಸ್ನಾನ ಮಾಡಾಕತ್ತಿದ್ರೆ ಬರೇ ಬಟ್ಟೆಯನ್ನ ಅಟ್ಟ ಬದಲು ಮಾಡಾಕ್ ಬರ್ತದ. ಬೆವರಿನಿಂದ ಸ್ನಾನ ಮಾಡಾಕತ್ತಿದ್ದೆ ಅಂದ್ರೆ ಇತಿಹಾಸವನ್ನೇ ಬದಲು ಮಾಡುವಂತ ತಾಕತ್ತು ಬರ್ತದ ಅನ್ನುವಂಥದ್ದನ್ನ ನಾವ್ಯಾರು ಕೂಡ ಮರೆಯುವಂಗಿಲ್ಲ. ಇವತ್ತಿಂದ ಹೇಳುವಂಥದ್ದಿಷ್ಟೇ. ಅರುಣಿಮ ಸಿನ್ಹಾ ವಿಚಾರ ಮಾಡಿದ್ಲು, ಕಾಲು ಕಟ್ಟಾಗ್ಯದ, ಇನ್ನೆಲ್ಲರೂ ಬಂದು ಅಪಪ್ರಚಾರ ಮಾಡ್ಯಾರ, ನನ್ನ ಬಗ್ಗೆ ನೋಡುವಂತ ಸಮಾಜದ ರೀತಿ ಹೇಗಿರ್ತದ ಏನೋ ಗೊತ್ತಿಲ್ಲ. ಯಾರಾದ್ರೂ ಬಂದು ಒಂದು ಮಾತು ಹೇಳ್ಯಾರ ಅಂದ್ರೆ ಅದು ಕರೆ ಐತೋ ಸುಳ್ಳೈತೋ ವಿಚಾರ ಮಾಡ್ಬೇಕಲ್ಲ ಮಂದಿ. ಯಾರ ಬಗ್ಗೆ ಹೇಳಿದ ಕೂಡಲೇ ಪಟ್ ನಂಬೇ ಬಿಡಬಾರ್ದು. ಅಲ್ಲಿ ಬಂದಿದ್ದೆಲ್ಲ ಕರೆನ ಅಂತಂದ್ರೆ ಯಾರು ಬೇಕಾದ್ರ ಕೈಯಾಗ ಚಾನಲ್ ಇರ್ತದ, ಎಲ್ಲೇ ಕುತ್ಕೊಂಡು ಅವ್ರು ನಡೆಸ್ತಿರ್ತಾರ. ಅವ್ರು ಯಾರ್ದೋ ಬಗ್ಗೆ ಏನೋ ಹೇಳ್ತಾರ, ಅದನ್ನ ಹೇಳಿದ್ದೆಲ್ಲ ಕರೆನ ಅಂತ ತಿಳ್ಕೊಂಡು ನೀವು ನಂಬಿದ್ರ ಅಂದ್ರೆ ಎಷ್ಟೋ ಮಂದಿ ಅವಮಾನ ಆಗೈತೆ ಅಂತ ತಿಳ್ಕೊಂಡು ಊರ್ಲ ಹಾಕೊಂಡು ಸತ್ತವ್ರು ರಗಡ್ ಮಂದಿ ಅದಾರ ಜಗತ್ನ್ಯಾಗ. ನಿನ್ನ ಮಾತಿನಿಂದ ಒಬ್ಬ ವ್ಯಕ್ತಿಯನ್ನ ಕೊಲ್ಲಬೇಕಂತ ಹೇಳ್ಕೊಂಡು ಚೂರಿ ತಗೊಂಡು ಚುಚ್ಚಿದ್ರೆ ಕೊಂದಂಗಲ್ಲ.
ಅವ ಕೊಲ್ಲಂಗ ಸಾಯುವಂಗ ಮಾತು ಚುಚ್ಚಿ ಮಾತಾಡಿದ್ರು ಸಹಿತ ಅವ್ನು ಕೊಂದಂಗನ. ಅದಕ್ಕೆ ಮಾತಾಡ್ಬೇಕಾದ್ರೆ ಒಂದಿಷ್ಟು ತಾಳ್ಮೆ ಇರ್ಬೇಕು. ಬಡ 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 ಮಾತಾಡಬಾರ್ದು, ಸುಮ್ಮನೆ ಹಂಗ ಮಾತಾಡಕ್ ಹೋಗ್ಬಾರ್ದು. ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬಾರ್ದು ಅನ್ನುವಂಥದ್ದನ್ನು ವಿಚಾರ ಮಾಡ್ಕೋಬೇಕು. ಮತ್ತೆ ಯಾವ್ದಾರು ಸ್ವಾಮಿಗಳು ಏನು ಹೇಳಕತ್ತಾರ ಅಂತಂದ್ರೆ ಆ ಮಾತಿಗೆ ಕಿಮ್ಮತ್ ಕೊಟ್ಟು ಕೇಳ್ಬೇಕು. ಅದನ್ನ ಕೇಳೋ ಜಗದಾಗ ಕೇಳಿಲ್ಲ, ಹೇಳೋ ಜಗದಾಗ ಹೇಳಿಲ್ಲ ಅಂದ್ರೆ ಆಗುವಂತ ಅನರ್ಥನೇ ಬೇರೆ. ಎಲ್ಲಾರು ಅಂಗಡಿ ಇಟ್ಟಂಗ ಒಬ್ಬ ಮಾತಿನ ಅಂಗಡಿ ಇಟ್ಟಿದ್ದ. ಎಲ್ಲಾರು ಅಂಗಡಿ ಇಟ್ಟಂಗ ಒಬ್ಬ ಮಾತಿನ ಅಂಗಡಿ ಇಟ್ಟ. ನಿಮ್ಮ ಅಂಗಡಿ ಇಟ್ಟಿರ್ತಾರಲ್ಲ, ಅವು ಸಿಗ್ತಾವ ಈ ಸಿಗ್ತಾವ ಅಂತ ಅವ ಒಂದು ಬರೆದು ಇಟ್ಟಿದ್ದ, ಮಾತಿನ ಅಂಗಡಿ ಅಂತಿದ್ದ ಅವ. ಮಾತಿನ ಅಂಗಡಿ ಅಂದ್ಕೂಡ್ಲೆ ನೋಡೋರಿಗೆಲ್ಲ ಆಶ್ಚರ್ಯ. ಎಲ್ಲರೂ ಏನೇನೋ ಮಾರಿದ್ರೆ ಇವೇನು ಮಾರ ಮಾತು ಮಾರಕ ಮನ ಕೊಡು ಸ್ವಾಮಿಗಳು ಬಂದು ಹಂಗ ಹೇಳೋಗ್ಯಾರ ನಮ್ಮೂರಾಗ. ಇವ ನೋಡಿದ್ರು ಮಾತಿನ ಅಂಗಡಿ ಇಟ್ಟಾನ, ಅವ್ರಕ್ಕಿಂತ ಏನೋ ಸ್ಪೆಷಲ್ ಇರ್ಬೇಕಲ್ಲ ಇದ್ರಾಗ ಅಂತ ಹೇಳ್ಕೊಂಡು ಅವ ಅರ್ಜೆಂಟ್ನಾಗ ಹೊಂಟಿದ್ದ. ಹೋಗ್ಬಿಟ್ಟಿದ್ದು ಮೂದ್ ಹೊಕ್ಕಿತ್ತು. ಅರ್ಜೆಂಟ್ ಹೋಗಿ ಕೇಳಿದ, ಹೆಂಗಪ್ಪ ನಿನ್ನ ಮಾತು ಅಂದವ. ಮಾತಿನ ಅಂಗಡಿಯಾಗ ಹೋಗಿ ನೋಡ್ರಿ, ಬರೆದು ಕೊಟ್ರ 1000, ಇಲ್ಲೇ ಹೇಳಿದ್ರ 500 ಅಂದವ. ಬರೆದು ಕೊಟ್ರ 1000, ಇಲ್ಲೇ ಹೇಳಿದ್ರ 500. ಇವಂದು ಅರ್ಜೆಂಟ್ ಇತ್ತು, ಅಲ್ಲೇನ್ ಕೇಳೋದಂತ ತಿಳ್ಕೊಂಡು ಬರದ ಕೊಡ ಅಂದವ. ಬರೆದು ಕೊಟ್ಟ 1000 ರೂಪಾಯಿ ಇಸ್ಕೊಂಡು ಅಲ್ಲೇ ಓದ್ಬೇಕಿಲ್ಲ. ಅದನ್ನ ಓದೋದು ಬಿಟ್ಟು ಅರ್ಜೆಂಟ್ ಹೊಂಟಿದ್ದ. ಅಲ್ಲಿ ಯಾರೋ 4 ಮಂದಿ ಜಗಳ ಮಾಡಾಕತ್ತಿದ್ರು. ನಮ್ಮ ಮಂದಿಗೆ ಹಿಂಗೆ ಹೇಳ್ತೀನಿ, ಪ್ರವಚನ ಹಚ್ಚೈತಿ ಚಲೋ ಐತಿ ಅಂದ್ರೆ ಮತ್ ಕೈ ಮಾಡಿ ಫೋನ್ ಮಾಡಿ ಅದನ್ನ ಮಾಡಿ ಇದನ್ನ ಮಾಡಿ ಎಲ್ಲಾ ಕಡೆ ಅಂತ ಫೋನ್ ಹಚ್ಚಿ ಕರಿಬೇಕು. ಮತ್ ಮೈಕ್ನಾಗ ಅನೌನ್ಸ್ ಮಾಡ್ಬೇಕು ಎಲ್ಲೇ ಒಳ್ಳೆ ಕೆಲ್ಸಕ್ಕೆ. ಜಗಳ ನಡೆದಾಗ ನೋಡ್ರಿ, ರಾತ್ರಿ ಬೇಕಾದ್ರೆ ಬೆಡ್ ಮೇಲೆ ಮಲ್ಕೊಂಡಿರ್ಲಿ, ಓಣ್ಯಾಗ ಒಂದಿಷ್ಟು ಬಾಯಿ ಆತಂದ್ರೆ ಎದ್ದು ಹೊಂಟನ ಹೊರಗೆ. ಅಲ್ಯಾರು ಮಾಡಿದ್ರಪ್ಪ ನಿನ್ ಮೆಸೇಜ್, ಇಲ್ಲಿ ಬಾ ಅಂತ ಯಾರು ಹೇಳಿದ್ರು ನಿನಗೆ? ಕೆಟ್ಟದ್ದಿತ್ತಂದ್ರೆ ನೀನೋ ಹೋಗಿ ನಿಂದಿರ್ತಿದ್ದಿ, ಒಳ್ಳೇದಿತ್ತಂದ್ರೆ ಕರಿಬೇಕು ನೀನು ಅಡ್ಡಾಡಿ. ಮದುವೆಗೆ ಯಾರಾದ್ರೂ ನೋಡ್ರಿ ನೀವು ಸ್ವಲ್ಪ ಅಡ್ಡಾಡಿದ್ರ ಟೈಮ್ದಾಗ ಏನೋ ಸ್ವಲ್ಪ ವ್ಯತ್ಯಾಸ ಆಗ್ಯಾವ ಅಂತಂದ್ರೆ ಕರೆದು ಬಿಟ್ಟಿರ್ತಾರೆ, ನೆನಪಾರಿ ಬಿಟ್ಟಿರ್ತಾರೆ. ಅವ್ರು ಬೇಕಂತ ಬಿಟ್ಟಿರಂಗಿಲ್ಲ. ನೆನಪು ಹಾರೈತಿ. ಮದುವೆ ಅಂದ್ರೆ ಚಲೋ ಹೌದಾ ಅಲ್ಲ? ಕೆಟ್ಟದ್ದನದು ಮದುವೆ? ಒಳ್ಳೇದು. ಏನೋ ಕರೆದಿಲ್ಲ ಅಂತ ತಿಳ್ಕೊಂಡು ಎಷ್ಟು ಮಾಡ್ಕೊ ಹಂಗ ಹಂಗ ಟವಲ್ ಹಾಕೊಂಡ ಅಲ್ಲೇ ಗಾಡಿ ಮುಂದೆ ಅಡ್ಡಾಡೋದು, ಹೊಳಬಳ ಅಲ್ಲೇ ಅಡ್ಡಾಡೋದು. ಯಾರು ಯಾಕೋಕ್ಕ ನೀ ಬರಂಗಿಲ್ಲ, ಯಾಕ ನಾನು ಕರೆದಾನ ನಾವು ಇದನ್ನ ಹೇಳಕ್ ಬಂದಿದ್ದೇನೆ ಇಲ್ಲಿ ಮಠ? ಯಾಕ ಬೇಡ ಕರೆದಿಲ್ಲ ಅಂದ್ರೆ ಮನ್ಯಾಗ ಹೋಗಿ ಮಕ್ಕೋಬೇಕಾಗಿತ್ತು. ಅದನ್ನ ಬಿಟ್ಟನ ಇಲ್ಲಿ ಬಂದನ ಮತ್ತೆ ಅನ್ನ ಮುದ್ದಾಮ್ ಇವ್ರು ಕರಿಬೇಕು, ಅವಾಗ ನಾ ಹೇಳಿ ಹತ್ತಬೇಕಂತ. ಇಷ್ಟೆಲ್ಲ ಮಂದಿ ತಲೆಯ ತುಂಬ್ಕೊಂಡು ಬದುಕಾಕತೈತಿ. ಇದನ್ನೆಲ್ಲ ವಿಚಾರ ಮಾಡಿದಾಗ ನಮಗೆ ಏನೇನು ಹೆಂಗ ಏನು ಗೊತ್ತಾಗ. ಯಾವಾಗಲ್ಲಿ ಜಗಳ ನಡೆದಿತ್ತು, ಅರ್ಜೆಂಟ್ನಾಗ ಹೋಗಿ 1000 ರೂಪಾಯಿ ಟೈಮ್ ಇಲ್ಲ ಅಂತ ತಿಳ್ಕೊಂಡು 1000 ರೂಪಾಯಿ ರೊಕ್ಕ ಕೊಟ್ಟು ಮಾತು ಬರ್ಸ್ಕೊಂಡ್ ಬಂದಾನ. ತಗೊಂಡು ಅದು ಓದಬೇಕಿಲ್ಲ. ಅಲ್ಲಿ ಜಗಳ ಮಾಡಾಕತ್ತಿದ್ರು, ಆ ಜಗಳ ನೋಡ್ಕೊಂಡ್ ನಿಂತ ಅವ್ರು ಆ ಕಡೆ ಗೂತ್ಕಾಡಿ ಈ ಕಡೆ ದೂಕ್ಯಾಡಿ ಅವ್ರು ಬಂದು ಇವನ್ ಮೈ ಬಿದ್ರು. ಅವ್ರ ರಕ್ತ ಇವನ್ ಹಂಗಿಗೆ ಹತ್ತು. ಅದ್ರಾಗ ಒಬ್ಬ ಯಾವನ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಕೂಡಲೇ ಪೊಲೀಸರು ಬಂದು ನೋಡ್ತಾರೆ ಯಾರು ಜಗಳ ಮಾಡ್ರಿ ಅಂತ ತಿಳ್ಕೊಂಡು ನೋಡಿದ ಕೂಡಲೇ ಫಸ್ಟ್ ರಕ್ತ ಇವಂಗ ಹತ್ತಿತ್ತಲ್ಲ, ಇವನ ತಗೊಂಡು ಅಲ್ಲಿ ಹೋದ್ರು. ಅವ್ರು ಎದಕ್ ಬಂದಿದ್ದ? ಮಾತು ತಗೊಂಡು ಅರ್ಜೆಂಟ್ ಹೋಗಾಕ್ ಬಂದ. ನೀವ ಬಂದು ನೋಡಿದ, ಜೈಲ್ನಾಗ ಹಾಕಿದ್ರು. ಅಲ್ಲಿ ಹೋಗಿ ನೋಡಿದ ಮೇಲೆ ಅವಾಗ ಜ್ಞಾನೋದಯ ಆಯ್ತು. ನಾ ಹೋಗಿದ್ದೆ, ಅದಕ್ಕೆ ಹೋಗಿದ್ದೆ ಆಗೈತೇನು, ಇಲ್ಲಿ ಯಾಕೆ ಬಂದ್ಬಿದ್ದೆ? 1000 ರೂಪಾಯಿ ರೊಕ್ಕ ಕೊಟ್ಟು ಅವನ ಕೈ ಚೀಟಿ ಬರ್ಸ್ಕೊಂಡ್ ಬಂದಿನಿ, ಅವೇನು ಕೊಟ್ಟಾನ ಅಂತ ತೆಗೆದು ನೋಡಿದ. ಅದ್ರೊಳಗೆ ಏನು ಬರೆದಿದ್ದ ಅಂದ್ರ ಜಗಳ ನಡೆದಲ್ಲಿ ನಿಲ್ಲಬೇಡ ಅಂತ ಬರೆದಿದ್ದವ. ಏನ್ರಿ, ಎಲ್ಲಿ ಓದ್ಬೇಕಾಗಿತ್ತು ಅದನ್ನ? ಅಲ್ಲೇ ಓದ್ಬೇಕಾಗಿತ್ತ. ಇಲ್ಲಿ ಬಂದು ಓದಿದ್ರೆ ಇಲ್ಲೇನಾಗಿತ್ತು ಪರಿಸ್ಥಿತಿ? ಇಲ್ಲಿ ಕುಂತಾಗ ಹೌದಂತ ಅಂದ್ರೆ ಯಾವ್ದನ್ನು ಎಲ್ಲಿ ಕೇಳಬೇಕು ಎಲ್ಲಿ ಮಾತಾಡ್ಬೇಕು ಅನ್ನುವಂಥದ್ದು ತಲೆಯಾಗಿ ತಿಳುವಳಿಕೆ ಇರ್ಬೇಕಾಗ್ತದ. ಅಪಪ್ರಚಾರ ಮಾಡ್ಯಾರ ಅಂತ ತಿಳ್ಕೊಂಡು ಸಾಯಕ್ ಹೋಗ್ಲಿಲ್ಲ. ಅಲ್ಲೇ ಕನಸು ಕಾಣ್ತಾಳ ಅರುಣಿಮಾ ಸಿನ್ಹಾ. ಆಕೆ ಅಂತಾಳ, ಆಕಿನ ಜೀವನಗಾತೆ ಆಕೆ ಹಿಂದಿ ಒಳಗೆ ಒಂದು ಇಂಟರ್ವ್ಯೂ ಕೊಟ್ಟಾಳ. ಬೇಕಾದ್ರೆ ಯೂಟ್ಯೂಬ್ನಾಗ ಹೋಗಿ ನೋಡ್ಕೊಡ್ರಿ, ಗೊತ್ತಾಗ್ತದ. ಅಂತವೆಲ್ಲ ನೋಡ್ಕೋಬೇಕು ಅವಾಗ ಶರೀರದ ಈ ಗುಣಧರ್ಮದ ವ್ಯತ್ಯಾಸ ಏನು ಅನ್ನೋದು ಗೊತ್ತಾಗ್ತದ ನಮ್ಗೆ. ಸಾಹಸದ ಕಥೆಗಳನ್ನು ಓದ್ತಿರ್ಬೇಕು. ಅವಾಗ ಸಾಹಸದ ಕಥೆಗಳನ್ನು ಓದ್ಬೇಕು, ಜೀವನದಾಗ ಸೋತವ್ರ ಕಥೆಗಳನ್ನು ಓದ್ಬೇಕು. ಬರೀ ಗೆದ್ದವ್ರ ಕತೆ ಅಟ್ಟ ಓದಿದ್ರು ದೊಡ್ಡವರಾಗೋದ್ರ ಜಗತ್ತಾಗ. ಯಾರು ಸೋತಾರಲ್ಲ ಗೆದ್ದವ್ರ ಕತೆಯಾಗ ಬರೀ ಒಂದ ಕತೆ ಇರ್ತೈತಿ. ಯಾರು ಸೋತು ಗೆದ್ದಿರ್ತಾರ ಅವ್ರ ಜೀವನದಾಗ 10 ಕತೆಗಳು ಇರ್ತಾವ. ಹಾಗಾಗಿ 10 ಕತೆಗಳು ಸಿಗ್ಬೇಕಂದ್ರೆ ಸೋತವ್ರದ ವಿಚಾರ ಓದ್ಬೇಕೆ ಹೊರತಾಗಿ ಬರೀ ಗೆದ್ದವ್ರ ವಿಚಾರ ಓದಿದ್ರೆ ಏನೂ ಸಿಗುದಿಲ್ಲ ಅನ್ನುವಂಥದ್ದು ನಾವೆಲ್ಲ ತಲೆಯಾಗ ಇಟ್ಕೋಬೇಕು. ಆಕೆಗೆ ಫಸ್ಟ್ ತಲೆಯಾಗ ಬಂದಿದ್ದೇನು, ಕಾಲು ಕಟ್ಟಾಗಿ ಬಿದ್ದೈತಿ. ಕಾಲು ಕಟ್ಟಾಗಿ ಬಿದ್ದಾಗ ಆಕೆ ಅನ್ಕೊಂಡ್ಲು, ನಾವು ಯಾಕೆ ಮೌಂಟ್ ಎವರೆಸ್ಟ್ ಇರಬಾರ್ದು ಅಂತ ಅಂದ್ಲಕ್ಕೆ. ಮೌಂಟ್ ಎವರೆಸ್ಟ್ ನಮ್ಮ ಪ್ರವಚನಕ್ಕೆ ಮನೆಯಿಂದ ಇಲ್ಲಿ ಮಠ ಬರ್ಬೇಕಾದ್ರೆ ಕಾಲು ನೋವು ಐತಿ ಅಂತ ನಾವು ಅಂತೀವಿ. ಪ್ರವಚನಕ್ಕೆ ಬರ್ಬೇಕಾದ್ರೆ ಕಾಲು ನೋವಾಗ್ಯವ್ರಿ, ಮಂಡಿ ಹಿಡ್ದವ್ರಿ, 2 ಮೆಟ್ಲ ಹತ್ತಕ್ ಆಗದಲ್ಲ ಅಂತೀವಿ. ಆಕಿ ಕಾಲು ಕಟ್ಟಾಗಿ ಬಿದ್ದಿರ್ತಕ್ಕಂಥ ಅರುಣಿಮಾ ಸಿನ್ಹಾ ಮೌಂಟ್ ಎವರೆಸ್ಟ್ ಏರ್ಬೇಕಂತ ವಿಚಾರ ಮಾಡಿದ್ಲು. ಅಲ್ಲೇ ಕೂತ್ಕೊಂಡು ಸರ್ಚ್ ಮಾಡ್ತಾಳ, ಯಾರು ಸಹಾಯ ತಗೊಂಡ್ರೆ ನಾವು ಮೌಂಟ್ ಎವರೆಸ್ಟ್ ಏರ್ಬೋದು. ಅವಾಗ ನಮ್ಮ ದೇಶದ ಮಹಿಳೆ ಬಚೇಂದ್ರಿ ಪಾಲ್ ಅನ್ನುವಂಥ ವ್ಯಕ್ತಿ ಮೌಂಟ್ ಎವರೆಸ್ಟ್ ಅನ್ನು ಏರಿ ಬಂದಿದ್ಲು. ಆಕಿನ ಹತ್ರ ಸೀದಾ ಹಾಸ್ಪಿಟಲ್ ಇಂದ ಡಿಸ್ಚಾರ್ಜ್ ಆಗಿ ಆಕಿ ಮನೆಗೆ ಹೋಗ್ಲಿಲ್ಲ. ಬಚೇಂದ್ರಿ ಪಾಲ್ ಅವ್ರ ಮನೆಗೆ ಹೋಗಿ ಕೇಳ್ತಾಳೆ, ನಾನು ಮೌಂಟ್ ಎವರೆಸ್ಟ್ ಏರ್ಬೇಕಂತ ಮಾಡೀನಿ, ನನ್ನ ಕಡೆ ಆ ಸಾಮರ್ಥ್ಯ ಐತಿ, ನೀವು ನನಗೆ ಒಂದಿಷ್ಟು ಏನಾದರೂ ಮಾಡಿ ಹೆಲ್ಪ್ ಮಾಡಿ ನನಗೆ ಕೋಚ್ ಮಾಡ್ರಿ, ಅಡ್ವೈಸ್ ಮಾಡ್ರಿ, ನನಗೆ ಸಹಕಾರ ಕೊಡ್ರಿ ಅಂತ ಕೇಳಿದ್ರೆ ಬಚೇಂದ್ರಿ ಪಾಲ್ ಅನ್ನುವಂಥ ಹೆಣ್ಮಗಳ, ನಿನಗೇನಾಗತ್ತಮ್ಮ, ನೀ ಯಾಕೆ ಮಾಡ್ತೀಯಮ್ಮ ಅಂತ ಅನ್ಲಿಲ್ಲ.
ನೀವು ಯಾವ್ದಾರು ಹೊಸ ಕೆಲಸ ಮಾಡಕ್ ಹೋದ್ರಿ ಅಂತಂದ್ರೆ ಹೊಸ ಕೆಲಸ ಮಾಡಕ್ ಹೋದಂತ ಟೈಮ್ದೊಳಗೆ ಕೆಲವು ಮಂದಿ ನಿಮ್ಮನ್ನು ಹಿಂಗ ಕುಗ್ಗಿಸ್ತಾರ. ಇದು ನಿನ್ನ ಕಡೆಂತ ಆಗತ್ತನ? ನೀ ಮಾಡಕ್ ಆಗ್ತದೇನ್? ನಿನ್ನಂತವ್ರು ಎಷ್ಟು ಮಂದಿ ಮಾಡ್ಯಾರ? ಯಾಕಿಂತದ್ ಮಾಡಿ ಕೈ ಸುಟ್ಕೊತ್ತಿ? ತಮ್ಮ ನಿಮ್ಮಂತವ್ರು ರಗಡ್ ಮಂದಿ ನೋಡಿ ನಾನು ತಲೆ ಕೂದಲು ಬೆಳಗಾಗ್ಯಾವ ನೋಡಿಲ್ಲೇ, ನಿಮ್ಮಂತವ್ರು ನೋಡಿ ಆಗ್ಯಾವ ನಾವು. ಇದನ್ನ ಮಾಡಕ್ ಹೋಗ್ಬೇಡ. ಹಿಂಗ ಕುಗ್ಸವ್ರು ರಗಡ್ ಮಂದಿ ಅದಾರ. ನಿನ್ನ ಕೈಲಿ ಆಗತ್ತನೋ, ನಿನ್ನ ಕೈಲಿ ಇದು ಆಗ್ತದನೋ ಅಂತ ಕೇಳಿದ್ರೆ ಮಾಡೋ ಕೆಲಸ ನೀ ಮಾಡ್ತೀಯ ಹೊರತಾಗಿ ಅನ್ನವ್ರು ಯಾರು ಮಾಡಂಗಿಲ್ಲ. ಅದಕ್ಕೆ ಯಾರಾದ್ರೂ ನಾ ಯಾವಾಗ್ಲೂ ಒಂದ್ ಮಾತು ಹೇಳೋದು ಏನಪ್ಪಾ ಅಂತಂದ್ರೆ, ಯಾರಾದ್ರೂ ಕುಗ್ಗಿಸಿ ನಿಮ್ಮನ್ನ ಈ ಜೀವನದಾಗ ಯಾರಾದ್ರೂ ಕುಗ್ಗಿಸಿ ಇಲ್ಲ ತಮ್ಮ ಇಂಥ ಕೆಲಸ ನಿಂದ ಆಗೋದಿಲ್ಲ, ನಡಿ ಹೋಗಿ ನಡಿ ಕಟ್ಔಟ್ ಅಂದಾರ ಅಂದ್ರೆ ಅವ್ರ ಮುಂದೆ 6 ಅಡಿ ಕಟ್ಔಟ್ ಆಗಿ ಬೆಳೆದ ತೋರಿಸ್ಬೇಕನ್ನುವಂಥದ್ದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕಾಗ್ತದೆ. ಹಂಗಾದಾಗ ಜೀವನ ಬಹಳ ಸ್ವಾರಸ್ಯ ಇರ್ತದೆ. ಅವಾಗ ಆ ಹೆಣ್ಮಗಳು ಹಂಗ ಅನ್ಲಿಲ್ಲ. ಆಕೇನಂದ್ಲು, ಇವತ್ತು ನೀನು ಮನಸ್ಸಿನಾಗ ಅನ್ಕೊಂಡಿ ಅಂದ್ರೆ ಅರ್ಧ ಬೆಟ್ಟ ಹತ್ತದಂಗ ಆಗೈತೆ, ಇನ್ನು ಭೌತಿಕವಾಗಿ ಹತ್ತದಷ್ಟ ಉಳ್ದೈತೆ. ಅದನ್ನ ಯಾವುದು ಬೆಟ್ಟನ ನೀನು ಮನಸ್ಸಿನಾಗ ಇಂಥ ಸನ್ನಿವೇಶದೊಳಗೆ ಮೌಂಟ್ ಎವರೆಸ್ಟ್ ಇರ್ಬೇಕಂತ ಮಾಡಿ ಅಂದ್ರೆ ಇನ್ನೇನು ಬಾಳಿಲ್ಲ. ನೀವು ಹತ್ತಬೇಕಾಗಿರೋದು ಅಷ್ಟ ಉಳ್ದದ. ನಾನು ನಿನಗೆ ಅಡ್ವೈಸ್ ಮಾಡ್ತೀನಿ.